ಪ್ರೀತಿಯ ಕುಂಭ ರಾಶಿಯವರೇ ನಮಸ್ಕಾರ. ಕುಂಭ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ತಿಳಿದಿರದ ಒಂದು ಅತಿ ಗೂಢ ಹಾಗೂ ಆಶ್ಚರ್ಯಕರ ಸತ್ಯವನ್ನು ಇಂದು ನಾವು ಹೇಳಲು ಹೊರಟಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ದೇವತೆಗಳು ಬರುತ್ತಾರೆ ಎಂಬುವುದು ನಿಮಗೆ ಗೊತ್ತೇ? ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣ ಮಾತ್ರದಲ್ಲಿ ಬದಲಾಗುವ ಶಕ್ತಿ ಅವರಿಗಿದೆ. ಈ ದೇವತೆಗಳು ಕೃಪೆ ತೋರಿಸಿದರೆ ನಿಮ್ಮ ಜೀವನ ರಾಜನಂತೆ ವೈಭವದಿಂದ ತುಂಬಬಹುದು. ಆದರೆ ಅವರು ಕೋಪಗೊಂಡರೆ ಕ್ಷಣದಲ್ಲೇ ಎಲ್ಲವನ್ನೂ ಕಳೆದುಕೊಳ್ಳುವ ಪರಿಸ್ಥಿತಿಯು ಬರಬಹುದು. ಈ ಸತ್ಯವನ್ನು ಕೇಳಿದರೆ ನಿಜವಾಗಿಯೂ ದೇಹದ ಮೇಲೆ ನಡುಕ ಮೂಡುತ್ತದೆ. ಆ ದೇವತೆಗಳು ಯಾರು? ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಅವರು ಬರುತ್ತಾರೆ ಮತ್ತು ಏಕೆ ಕುಂಭ ರಾಶಿಯವರ ಮೇಲೆ ಮಾತ್ರ ಅವರಿಗೆ ವಿಶೇಷವಾದ ಅನುಗ್ರಹವಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಅದಕ್ಕೂ ಮೊದಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ನಾಗ ದೇವತೆಯ ಆಶೀರ್ವಾದ ಇರಬೇಕು ಎಂದು ನೀವು ಬಯಸಿದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ 2 ದೇವತೆಗಳ ಪಾತ್ರ ಅತ್ಯಂತ ಆಳವಾದದ್ದು ಹಾಗೂ ರಹಸ್ಯಗಳಿಂದ ತುಂಬಿದೆ. ಈ ದೇವತೆಗಳು ಇದುವರೆಗೂ ನಿಮ್ಮ ಜೊತೆಯಲ್ಲಿರದೇ ಇದ್ದರೆ ಬಹುಶಃ ನಿಮ್ಮ ಜೀವನ ಈಗಾಗಲೇ ಚೂರಾಗಿ ಹೋಗುತ್ತಿತ್ತು. ನಿಮ್ಮ ಮೇಲೆ ಬಂದ ಪ್ರತಿಯೊಂದು ದೊಡ್ಡ ಸಂಕಷ್ಟದಿಂದಲೂ ಪ್ರತಿಯೊಂದು ಅನಿರೀಕ್ಷಿತ ವಿಪತ್ತಿನಿಂದಲೂ ಇವರೇ ನಿಮಗೆ ರಕ್ಷಣೆ ನೀಡಿದ್ದಾರೆ. ಯಾವಾಗ ನಿಮ್ಮ ಜೀವನದಲ್ಲಿ ಅಪಾಯಗಳು ಎದುರಾದವೋ ಆ ಕ್ಷಣದಲ್ಲೇ ಈ ದೇವತೆಗಳು ಕಾಣದ ರೂಪದಲ್ಲಿ ನಿಮ್ಮನ್ನು ಕಾಪಾಡಲು ಧಾವಿಸಿ ಬಂದಿದ್ದಾರೆ. ನೀವು ಇದನ್ನೆಲ್ಲ ಕೇವಲ ಆಕಸ್ಮಿಕ ಘಟನೆ ಎಂದುಕೊಂಡರೂ ವಾಸ್ತವದಲ್ಲಿ ಕುಂಭ ರಾಶಿಯವರ ಮೇಲೆ ಈ ದಿವ್ಯ ದೇವತೆಗಳ ವಿಶೇಷ ಆಶೀರ್ವಾದ ಸದಾ ಇರುತ್ತದೆ ಎಂಬುವುದೇ ಅಚಲ ಸತ್ಯ. ಕುಂಭ ರಾಶಿಯವರೇ, ನಿಮ್ಮ ಸುತ್ತಮುತ್ತ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ಅನೇಕ ಜನರು ಇದ್ದಾರೆ. ನಿಮ್ಮ ಯಶಸ್ಸು ಅವರಿಗೆ ಸಹಿಸದ ನೋವಿನಂತೆ ತೋರುತ್ತದೆ ಮತ್ತು ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ, ಮಂತ್ರ, ಕಪ್ಪು ಮಾಯೆ ಹಾಗೂ ನಕಾರಾತ್ಮಕ ಪ್ರಯೋಗವನ್ನು ಕೂಡ ಮಾಡಿಸಿರುವುದುಂಟು. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಪ್ರಾಣಕ್ಕೂ ಅಪಾಯ ಉಂಟು ಮಾಡಲು ಪ್ರಯತ್ನಿಸಿದ ಘಟನೆಗಳು ಕೂಡ ನಡೆದಿವೆ. ಆದರೆ ಯಾರ ಮೇಲೆ ಈ 2 ದಿವ್ಯ ದೇವತೆಗಳ ಆಶೀರ್ವಾದ ಇರುತ್ತದೆಯೋ ಅವರ ಒಂದು ಕೂದಲಿಗೂ ಸಹ ಯಾರೂ ಹಾನಿ ಮಾಡಲು ಸಾಧ್ಯವಾಗದು. ಕುಂಭ ರಾಶಿಯವರೇ, ನೀವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೀರಿ. ನಿಮ್ಮನ್ನು ರಕ್ಷಿಸುವ ದೈವಿಕ ಶಕ್ತಿ ಸದಾ ನಿಮ್ಮ ಜೊತೆಯಲ್ಲಿದೆ. ಕುಂಭ ರಾಶಿಯವರೇ, ಮುಂದೆ ಬರುತ್ತಿರುವ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ದಿನಗಳಾಗಿರಲಿವೆ. ಈ 5 ದಿನಗಳಲ್ಲಿ ನೀವು ಎಂದಿಗೂ ಕಲ್ಪಿಸಿಕೊಳ್ಳದಂತಹ ಅದ್ಭುತ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ಧನ, ಯಶಸ್ಸು ಹಾಗೂ ಸಂತೋಷಗಳು ನಿಮ್ಮ ಜೀವನದಲ್ಲಿ ಮಳೆಯಂತೆ ಸುರಿಯಲಿವೆ. ಆದರೆ ಎಚ್ಚರವಾಗಿರಿ, ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೆ ಸಕ್ರಿಯರಾಗುವ ಸಂಭವವೂ ಇದೆ. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ತುಂಬಾ ಯೋಚಿಸಿ ವಿವೇಕದಿಂದಲೇ ಮುಂದಿಡುವುದು ಅತ್ಯಂತ ಅಗತ್ಯವಾಗಿದೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿನವರು ಯಾರೂ ಅಲ್ಲ, ಬದಲಾಗಿ ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವ ವ್ಯಕ್ತಿಯೇ ಆಗಿದ್ದಾರೆ. ಸದಾ ನಿಮ್ಮ ಜೊತೆ ಸಿಹಿ ಮಾತುಗಳನ್ನು ಆಡುತ್ತಾ ತಾನು ನಿಮ್ಮ ಹಿತೈಷಿ ಎಂದು ತೋರಿಸಿಕೊಳ್ಳುವವರೇ ಆ ವ್ಯಕ್ತಿ. ಕಳೆದ ಹಲವು ವರ್ಷಗಳಿಂದ ಅವನು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡು ನಿಮ್ಮ ವಿರುದ್ಧ ಗುಪ್ತ ಸಂಚುಗಳನ್ನು ರೂಪಿಸುತ್ತಿದ್ದಾನೆ. ಆದರೆ ಈಗ ಅವನ ಕಾಲ ಮುಗಿಯಲಿರುವುದು ನಿಶ್ಚಿತ. ಏಕೆಂದರೆ ಆ ದಿವ್ಯ ದೇವತೆಗಳ ದೃಷ್ಟಿ ಈಗ ಅವನ ಮೇಲೆ ಬಿದ್ದಿದೆ. ಸತ್ಯ ಹೊರಬರುವ ಸಮಯ ಸಮೀಪಿಸುತ್ತಿದೆ ಮತ್ತು ನ್ಯಾಯ ತನ್ನ ದಾರಿಗೆ ಬರುತ್ತಿದೆ. ಪ್ರೀತಿಯ ಕುಂಭ ರಾಶಿಯವರೇ, ಈಗ ಆ ಮಹಾ ರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ.
ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ದೇವತೆಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗ ದೇವತೆಗಳೇ. ಕಳೆದ 4 ವರ್ಷಗಳಿಂದ ನಾಗ ದೇವತೆಗಳು ನಿರಂತರವಾಗಿ ನಿಮ್ಮ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ಪ್ರತಿಯೊಂದು ತಾಂತ್ರಿಕ ಯೋಗವನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮೊದಲೇ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಕಾಣದ ಶಕ್ತಿಯಾಗಿ ಅವರು ಸದಾ ನಿಮ್ಮ ಸುತ್ತ ಕವಚದಂತೆ ನಿಂತಿದ್ದಾರೆ. ಇಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳು, ಶುಭ ಫಲಗಳು ಮತ್ತು ಅಪ್ರತೀಕ್ಷಿತ ಆಶೀರ್ವಾದಗಳನ್ನು ನೀಡಲು ನಾಗ ದೇವತೆಗಳು ಈಗಾಗಲೇ ಯೋಜನೆ ಮಾಡಿಕೊಂಡಿದ್ದಾರೆ. ನಿಮ್ಮ ಭವಿಷ್ಯದಲ್ಲಿ ಶುಭ ಕಾಲ ಆರಂಭವಾಗುತ್ತಿರುವ ಸೂಚನೆ ಇದಾಗಿದೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಾಗ ದೇವತೆಗಳ ಕೃಪೆ ಸದಾ ಇರಬೇಕು ಎಂದರೆ ನೀವು ತಕ್ಷಣವೇ ಈ 2 ತಪ್ಪುಗಳನ್ನು ಮಾಡುವುದು ನಿಲ್ಲಿಸಬೇಕು. 1. ಯಾವುದೇ ಸಮಯದಲ್ಲಿ ಹಾವು ಕಾಣಿಸಿಕೊಂಡರೆ ಅದನ್ನು ಎಂದಿಗೂ ಕೊಲ್ಲಬಾರದು. ಸಾಧ್ಯವಾದಷ್ಟು ಸುರಕ್ಷಿತ ರೀತಿಯಲ್ಲಿ ಅದನ್ನು ದೂರ ಓಡಿಸುವ ಪ್ರಯತ್ನ ಮಾತ್ರ ಮಾಡಬೇಕು. ಹಾವುಗಳನ್ನು ಹಾನಿಗೊಳಿಸುವುದು ನಾಗದೇವತೆಗಳ ಕೋಪಕ್ಕೆ ಕಾರಣವಾಗಬಹುದು. 2. ನಾಗದೇವತೆಗಳಿಗೆ ಹಾಲನ್ನು ಅರ್ಪಿಸುವುದನ್ನು ಎಂದಿಗೂ ಮರೆಯಬಾರದು. ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ನಾಗ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಹಾಲನ್ನು ಸಮರ್ಪಿಸಿ. ಈ ಸಣ್ಣದಾಗಿ ಕಾಣುವ ಉಪಾಯವೇ ನಿಮ್ಮ ಜೀವನದಲ್ಲಿ ಇರುವ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ದೂರ ಮಾಡಿ ಶಾಂತಿ, ರಕ್ಷಣೆ ಮತ್ತು ಶುಭ ಫಲಗಳನ್ನು ತರಬಲ್ಲ ಶಕ್ತಿಯನ್ನಿಟ್ಟಿದೆ. ಕುಂಭ ರಾಶಿಯವರೇ, ಸುಮಾರು 600 ವರ್ಷಗಳ ನಂತರ ಶನಿದೇವರು ತನ್ನ ಅತ್ಯಂತ ವಿಶೇಷವಾದ ಉಲ್ಟಾ ಚಲನೆ ನಡೆಸುತ್ತಿದ್ದಾರೆ ಮತ್ತು ಅದರ ಪರಿಣಾಮ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀರುತ್ತಿದೆ. ಈ ಸಮಯ ಮೊದಲ ನೋಟಕ್ಕೆ ಭಯಾನಕವಾಗಿಯೂ ಗೊಂದಲಕರವಾಗಿಯೂ ಕಾಣಬಹುದು. ಆದರೆ ಇದೇ ಸಮಯ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆಯನ್ನು ತರುವ ಶಕ್ತಿಯನ್ನು ಹೊಂದಿದೆ. ಶನಿ ಮತ್ತು ರಾಹುಗಳ ವಿಶೇಷ ಕೃಪೆಯಿಂದ ನಿಮ್ಮ ದೀರ್ಘಕಾಲದ ದುಃಖ, ಸಂಕಷ್ಟ ಮತ್ತು ಅಡಚಣೆಗಳಿಗೆ ಅಂತ್ಯ ಬರೆಯಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 5 ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ. ಈ ಬದಲಾವಣೆಗಳು ನಿಮಗೆ ಗೌರವ, ಸ್ಥಿರತೆ, ಧನ, ಯಶಸ್ಸು ಮತ್ತು ಮಾನಸಿಕ ಶಾಂತಿಯನ್ನು ನೀಡಲಿವೆ. ನಿಜಕ್ಕೂ ನೀವು ಯೋಗ್ಯರಾಗಿರುವ ಎಲ್ಲವೂ ಈಗ ನಿಮ್ಮ ಕಡೆಗೆ ಬರುತ್ತಿರುವ ಸಮಯ ಇದು. ಕುಂಭ ರಾಶಿಯವರೇ, ನಿಮ್ಮ ಭಾವನಾತ್ಮಕ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿಯೂ ಹೌದು ಮತ್ತು ಕೆಲವೊಮ್ಮೆ ಅದೇ ನಿಮ್ಮ ದುರ್ಬಲತೆಯೂ ಆಗುತ್ತದೆ. ಬುಧ ಮತ್ತು ಶುಕ್ರ ಗ್ರಹಗಳು ದುರ್ಬಲವಾಗಿರುವ ಸಮಯದಲ್ಲಿ ಜನರು ನಿಮ್ಮ ಸೌಮ್ಯತೆ ಮತ್ತು ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಬುಧ ಗ್ರಹವನ್ನು ಬಲಪಡಿಸಲು ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರವಾಗಿದೆ. ಇದರಿಂದ ನಿಮ್ಮ ಬುದ್ಧಿಶಕ್ತಿ, ನಿರ್ಧಾರ ಸಾಮರ್ಥ್ಯ ಮತ್ತು ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ. ಅದೇ ರೀತಿ ಶುಕ್ರ ಗ್ರಹವನ್ನು ಶಕ್ತಿಶಾಲಿಯಾಗಿಸಲು ಸದಾ ಸ್ವಚ್ಛವಾದ ಬಿಳಿ ರುಮಾಲನ್ನು ಇಟ್ಟುಕೊಳ್ಳಿ, ಸೌಮ್ಯವಾದ ಪರ್ಫ್ಯೂಮ್ ಬಳಸಿರಿ ಮತ್ತು ಒಳ್ಳೆಯ ಗಡಿಯಾರವನ್ನು ಧರಿಸಿ. ಇವು ಸರಳ ಆದರೆ ಪರಿಣಾಮಕಾರಿ ಉಪಾಯಗಳು. ನಿಮ್ಮ ವ್ಯಕ್ತಿತ್ವಕ್ಕೆ ಆಕರ್ಷಣೆ ತಂದುಕೊಟ್ಟು ನಿಮ್ಮ ಭಾಗ್ಯವನ್ನು ಹೊಳೆಯುವಂತೆ ಮಾಡುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.